ಇದನ್ನೇ 1962ರಲ್ಲಿ ಚೀನಾ ಯುದ್ಧದ ನಂತರ ನಿಮ್ಮ ನೆಹರು RSS ಬಗ್ಗೆ ಏನು ಹೇಳಿದ್ರು ಅದನ್ನು ದಯವಿಟ್ಟು ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ RSS ಕೊಡುಗೆ. ಆದರೆ ಕಾಂಗ್ರೆಸ್ ಸೇವಾ ದಳದ ಕೊಡುಗೆ ಏನಿದೆ ದಯವಿಟ್ಟು ಹೇಳಿ ಸರ್. ಕಾಂಗ್ರೆಸ್ ಸೇವಾ ದಳದ ಮೊದಲನೇ ಅಧ್ಯಕ್ಷರಾಗಿದ್ದಲ್ಲ ನೆಹರು ಅವ್ರ ಕೊಡುಗೆ ಏನಿದೆ ಸರ್? ನೆಹರು ಅವರು IIT ತಂದ್ರು, ಏಮ್ಸ್ ತಂದ್ರು, ಇನ್ನೆಲ್ಲ ಹೇಳ್ತೀರಿ ನೀವು. ಆದರೆ ಅವರು ದೇಶಕ್ಕೆ ಮಾಡಿದಂತಹ ನಷ್ಟ, ಡ್ಯಾಮೇಜ್ ಏನಿದೆಯಲ್ಲ ಅವರ ಕೊಡುಗೆಗಳಿಗಿಂತ ಜಾಸ್ತಿ ತೂಗುತ್ತೆ. ಹಾಗಾಗಿ ನೆಹರುವರ ಕೊಡುಗೆಗಳು ಒಂದಷ್ಟು ಇದ್ರೂ ಕೂಡ ಅವರಿಂದ ದೇಶಕ್ಕಾದ ಡ್ಯಾಮೇಜ್ ಏನಿದೆಯಲ್ಲ ಅದರಿಂದಾಗಿ ಜನ ಅವರಿಗೆ ಶ್ರೇಯಸ್ಸನ್ನ ಕೊಡಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಸೇವಾ ದಳದ ಕೊಡುಗೆ ಮತ್ತು RSSನ ಕೊಡುಗೆಯನ್ನ ನೀವು ತುಲನೆಯನ್ನ ಮಾಡಿದ್ರೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಿಮಗೆ ಅರ್ಥವಾಗುತ್ತೆ. ನಿಮಗಿಂತ ಕನಿಷ್ಠ ಜ್ಞಾನನೂ ಇಲ್ದಲೆ ಪದೇ ಪದೇ ಏನೇನೋ ಕೇಳ್ತಾ ಇರ್ತೀರಿ. RSSನ ಏನು ಗಾಳಿ ತಾಗಬಾರ್ದಂತೆ ಅಲ್ಲಿ ಕಲಬುರಗಿನಲ್ಲಿ ಹೋಗಿ, ಚಿತ್ತಾಪುರಕ್ಕೆ ಹೋಗಿ, ಅಲ್ಲಿ ಗುರುಮಿಟ್ಕಲ್ಲು ಅಲ್ಲಿಗೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಿ. ನಾನು ನಿಮಗೆ ಹೇಳ್ತೀನಿ, ಪ್ರಿಯಾಂಕ ಖರ್ಗೆ ಅವರೇ, ನಾವು ಮೈಸೂರು ಮಹಾರಾಜರನ್ನ ಯಾಕೆ ಪ್ರೀತಿ ಮಾಡ್ತೀವಿ, ನಾವು ಯಾಕೆ ಗೌರವ ಕೊಡ್ತೀವಿ? ಮೈಸೂರು ಮಹಾರಾಜರು ಇವತ್ತಿಲ್ಲ, ಅವ್ರ ಕುಟುಂಬ ಆಳ್ವಿಕೆಯಲ್ಲಿ ಇಲ್ಲ. ಆದ್ರೆ ಇವತ್ತು ಕೂಡ ಮೈಸೂರು ಮಹಾರಾಜರು ನಾವು ಪ್ರತಿನಿತ್ಯ ನೆನಪು ಮಾಡಿಕೊಳ್ಳುವಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಕನ್ನಂಬಾಡಿ ಕಟ್ಟೆಯಿಂದ ಎಲ್ಲದನ್ನು ನಮಗೆ ಕೊಟ್ಟಿದ್ದಾರೆ. ಆದ್ರೆ ನಿಮ್ಮ ಕಲಬುರಗಿಯನ್ನು ಆಳ್ವಿಕೆಯನ್ನು ಮಾಡಿದಂತ ನಿಮ್ಮ ಸುಲ್ತಾನ್ರು, ನವಾಬ್ರು, ಅವ್ರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್? ಯಾವ್ದಾದ್ರು ಗುಂಬಸ್ಗಳು ಕಟ್ಟಿರೋದು ಬಿಟ್ರೆ ಏನು ಕೊಡುಗೆ ಕೊಟ್ಟಿಲ್ಲ. ಅದ್ರ ನಂತರ ಬಂದಿದ್ ನವಾಬ ಸುಲ್ತಾನ್ರು ಯಾರು ಅಂತಂದ್ರೆ ನಿಮ್ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದರ ನಂತರ ನೀವು ಬಂದಿದ್ದೀರಿ. ನಿಮ್ ಕೊಡುಗೆ ಏನಿದೆ ಸರ್ ಅಲ್ಲಿ? ಸರ್, ಆ ಕಲಬುರಗಿ ಸ್ಥಿತಿ ನೋಡ್ರೆ ವಾಸನೆ ಮೂಗಿಡ್ಕೊಂಡು ಓಡಾಡಬೇಕು ಅಂತ ಸ್ಥಿತಿ ತಂದಿಟ್ಟಿದ್ದೀರಿ. ವಿಷ ಗಾಳಿ ಎಲ್ಲ ಜನ ನೀವಲ್ಲ ಅಭಿವೃದ್ಧಿನ ಮಾಡದಲ್ಲೇ ಆ ಕೊಚ್ಚನೆಲ್ಲ ರೋಡಲ್ಲೇ ಬಿಟ್ಬಿಟ್ಟು ಆ ವಿಷ ಗಾಳಿಯನ್ನ ನಿಮ್ಮ ಅಭಿವೃದ್ಧಿ ವಿರೋಧಿ ಧೋರಣೆ ನೀತಿಯಿಂದಾಗಿ ಆ ವಿಷ ಗಾಳಿಯನ್ನ ಜನ ಕುಡಿತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಸರ್. ಬರೀ ನಾನು ಯಾವ್ದು ಹಿಂದೆನೂ ಹೇಳಿದ್ದೀನಿ, ಔಟ್ ಆಫ್ ಸಿಲೆಬಸ್ ಮಾತಾಡೋದು. ಹಿಂಗ್ ಏನು ಕೆಲಸ ಇಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಕಾಗೆಗಳು ಬಂದು ಮರದಲ್ಲಿ ಕಾ ಅಂತವಲ್ಲ, ಹಂಗೆ ಈ ಪ್ರಿಯಾಂಕಾ ಖರ್ಗೆ, ಆ ಸಂತೋಷ್ ಲಾಡ್ ಇಬ್ರು ದಿನ ಕಾ ಅಂದಿದ್ರೆ ಅವ್ರಿಗೆ ದಿನನೇ ಮುಗಿಯಲ್ಲ, ಅವ್ರದ್ದು ಅಂತ ಪೂರ್ಣ ಆಗಲ್ಲ ಅವರಿಗೆ. ಅವ್ರ ಸಬ್ಜೆಕ್ಟ್ ಬಿಟ್ಟು ಎಲ್ಲ ಬಗ್ಗೆ ಮಾತಾಡ್ತಾರೆ. ಮೈಸೂರಿಂದ ಕೇನ್ಸ್ ಟೆಕ್ನಾಲಜಿ ಅವರು ಇಲ್ಲಿ ಸೆಮಿ ಕಂಡಕ್ಟರ್ ಯೂನಿಟ್ ಮಾಡ್ಬೇಕಿತ್ತು, ಯಾಕೆ ಓಡಾದ್ರು? ಅವ್ರದ್ರ ಏನು ವಸೂಲಿಗೆ ಹೋಗಿದ್ರ ನೀವು? ಅದ್ರ ಬಗ್ಗೆ ಹೇಳ್ರಿ. ಸಬ್ಜೆಕ್ಟ್ ಬಿಡ್ತೀರಿ. ಇವತ್ತು RDPR ಮಿನಿಸ್ಟರ್ ನೀವೇ ಇದ್ದೀರಿ. ಅಲ್ಲಿ ಹೋಗಿ ಶಾಲೆ ಮಕ್ಕಳನ್ನ ತಗೊಂಡ್ಬಂದು ಫೋಟೋ ತೆಗೆಸ್ಕೊಂಡ್ಬಿಟ್ಟು ಅವರಿಗೂ ಅವ್ರದ್ದು ಇಷ್ಟು ಜನ ಕೆಲಸಗಾರ ಲೆಕ್ಕ ಪಟ್ಟಿ ಬರ್ಕೊಂಡು ದುಡ್ಡು ಹೊಡಿತಾ ಇದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡಿ. ಯಾರ ಮಕ್ಕಳ ಹಾಳಾದ್ರೆ ಏನಾಗಿದೆ? ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ಮಗಂಗೆ PUC ಓದಿದ್ರು ಪರವಾಗಿಲ್ಲ, ಸಾವಿರಾರು ಕೋಟಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಕಂಡವ್ರ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇಲ್ಲಿ ಯಾರು ಆಟೋ ಓಡಿಸೋರ್ ಮಕ್ಳು ಇರ್ಬೋದು, ಕೂಲಿ ಕಾರ್ಮಿಕರು ಮಕ್ಳು ಇರ್ಬೋದು, ಅವರೆಲ್ಲ ಈ ಮೊಬೈಲ್ ಅಲ್ಲಿ ಆ ಗೇಮ್ಗಳು ಹಾಕೊಂಡ್ಬಿಟ್ಟು ಪ್ರತಿನಿತ್ಯ ಎಷ್ಟು ಸಾಲ ಮಾಡ್ಕೊಳ್ತಾ ಇದ್ದಾರೆ. ಯಾವ್ಯಾವ್ದು ಇವತ್ತು ಸಾಲ ಕೊಡುವಂತ ಆಪ್ಗಳು ಬಂದಿದ್ದಾವೆ. ಮನೆ ಹತ್ರ ಬಂದು ಇವತ್ತು ವಸೂಲಿಗೆ ಬರ್ತಾ ಇದ್ದಾರೆ. ಇವತ್ತು ಮೀಟರ್ ಬಡ್ಡಿ ಅವ್ರ ಕಾಟ ಹೋಗ್ಬಿಟ್ಟು ಇವತ್ತು ಆನ್ಲೈನ್ ಸಾಲ ಕೊಡೋರ್ ಕಾಟ ಜಾಸ್ತಿ ಆಗಿದೆ. ಆ ಸಾಲ ತಗೊಳ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮಗೂ ಗೊತ್ತಿರಲ್ಲ. ಈ ಮಕ್ಕಳು ಸಾಲ ಮಾಡ್ಕೊಂಡು ಗೇಮ್ಗಳು ಆಡ್ತಾರೆ. ಇದ್ರ ಜೊತೆಗೆ ಆನ್ಲೈನ್ ಒಳಗಡೆ ಈ ಒಂದು ಏನು Dream 11 ಅಂತ ಇಂಡಿಯನ್ ಕ್ರಿಕೆಟ್ ಟೀಮ್ ಅನ್ನ ಸ್ಪಾನ್ಸರ್ ಮಾಡ್ತಾ ಇದಾರಲ್ಲ, ಅವ್ರು ಎಲ್ಲದನ್ನು ಕೂಡ ಕ್ರಿಕೆಟ್ ಆಡೋದು ಪ್ರತಿಯೊಂದನ್ನು ಬ್ಯಾನ್ ಮಾಡ್ಬೇಕು. ಈ ಪ್ರಿಯಾಂಕಾ ಖರ್ಗೆಗೆ ಏನಾಗಬೇಕಾಗಿದೆ? ಕಂಡವ್ರ ಮಕ್ಕಳು ಹಾಳಾದ್ರೆ ಏನಾಗಬೇಕಾಗಿದೆ? ಸುಮ್ಮನೆ ಬಾಯಲ್ಲಿ ದಲಿತ ಅಂತ ಹೇಳಿ ಇವರು ಸದಾಶಿವನಗರದಲ್ಲಿ ಒಳ್ಳೆ ಐಷಾರಾಮಿ ಜೀವನ ನಡೆಸ್ಕೊಂಡಿರ್ತಾರೆ. ಕಂಡವ್ರ ಮಕ್ಕಳು ಹಾಳಾದ್ರೂ ಪರವಾಗಿಲ್ಲ, ಸರ್ಕಾರಕ್ಕೆ ಆದಾಯ ಬೇಕು. ಇಲ್ಲಿ ಲಿಕ್ಕರ್ದು ತೆರಿಗೆ ಎಷ್ಟಕ್ಕೆ ಅವ್ರದ್ದು ಟಾರ್ಗೆಟ್ ಇಟ್ಟಿದ್ದಾರೆ? 38,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಎಲ್ಲರ ಪಾಪದವ್ರು ಹೋಗಿ ಆ ಲಿಕ್ಕರ್ನ ಬರೀ ಸ್ಪಿರಿಟ್ ಇರುವಂತ ಲಿಕ್ಕರ್ ಕುಡಿದು ಪಲ್ಟಿ ಹೊಡ್ಕೊಂಡು ರಸ್ತೆ ಬದಿಲಿ ಬಿದ್ದಿರ್ತಾರೆ. ಸರ್ಕಾರಕ್ಕೇನು ಆದಾಯ ಬೇಕು? ಆಯ್ತು, ಇನ್ನೂ ಉಂಟಲ್ಲ ವೇಶ್ಯಾವಾಟಿಕೆಯನ್ನು ಲೀಗಲೈಸ್ ಮಾಡ್ಬಿಡಿ, ಅದರಿಂದಲೂ ಬರ್ಲಿ ದುಡ್ಡು. ಏನ್ ಮಾತಾಡ್ತೀರಿ ಪ್ರಿಯಾಂಕಾ ಖರ್ಗೆ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.